ತಮಿಳುನಾಡಲ್ಲಿ ಸಿನಿಮಾ ನಟರು ರಾಜಕಾರಣಕ್ಕೆ ಬರೋದು ಸರ್ವೇ ಸಾಮಾನ್ಯ. ಈ ಹಿಂದೆ ಕೆಲ ತಿಂಗಳುಗಳಷ್ಟೇ ಕಾಲ ಪಾರ್ಟಿಯನ್ನು ಕಟ್ಟಿ ಈಗ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಂತಹ ತಲಪತಿ ವಿಜಯ್ ದಾರಿಯಲ್ಲಿ ಮತ್ತೊಬ್ಬ ಸೂಪರ್ ಸ್ಟಾರ್ ಈಗ ತಮಿಳುನಾಡಿನ ಪಾಲಿಟಿಕ್ಸ್ಗೆ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ತಮಿಳುನಾಡು ರಾಜಕಾರಣಕ್ಕೆ ಮತ್ತೊಬ್ಬ ಸೂಪರ್ ಸ್ಟಾರ್ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ಯಾರದು? ತಮಿಳು ರಾಜಕೀಯದಲ್ಲಿ ಮತ್ತೊಂದು ಈಗ ಬಿಸಿ ಬಿಸಿ ಸುದ್ದಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ತಮಿಳು ರಾಜಕೀಯಕ್ಕೆ ದಳಪತಿ ವಿಜಯ್ ಗೆಳೆಯನ ಎಂಟ್ರಿ ಆಗಲಿಕ್ಕಿದೆ. ನಟ ವಿಜಯ್ ನಂತರ ನಟ ಸೂರ್ಯ ತಮಿಳು ರಾಜಕೀಯಕ್ಕೆ ಪ್ರವೇಶ ಮಾಡ್ತಾರೆ ಅನ್ನುವಂತಹ ವಿಚಾರಗಳು ಕೇಳಿ ಬರ್ತಾ ಇದೆ. ಸಿಎಂ ವಿಜಯ್ ಗೆಳೆಯ ಸೂರ್ಯ ಈಗ ರಾಜಕೀಯದತ್ತ ತಮ್ಮ ಚಿತ್ತವನ್ನ ತಿರುಗಿಸಿದ್ದಾರೆ. ಹೊಸ ಚಿಂತನೆ, ಹೊಸ ಆಲೋಚನೆಗಳೊಂದಿಗೆ ಸೂರ್ಯ ಪಾಲಿಟಿಕ್ಸ್ಗೆ ಎಂಟ್ರಿ ಆಗ್ತಾರೆ, ತಮಿಳುನಾಡಿನ ಪಾಲಿಟಿಕ್ಸ್ಗೆ ಅನ್ನುವಂತಹ ವಿಚಾರಗಳು ಕೇಳಿ ಬರ್ತಾ ಇದೆ. ತಮಿಳುನಾಡು ರಾಜಕಾರಣಕ್ಕೆ ಈಗ ಮತ್ತೊಬ್ಬ ಸೂಪರ್ ಸ್ಟಾರ್ ಎಂಟ್ರಿ ಆಗಲಿಕ್ಕಿದ್ದಾರೆ. ಕೇವಲ ಕೆಲವು ತಿಂಗಳುಗಳಲ್ಲಿ ಟಿವಿಕೆ ಅನ್ನುವಂತಹ ಪಾರ್ಟಿಯನ್ನು ಕಟ್ಟಿ ಪ್ರಪ್ರಥಮವಾಗಿ ಎಲೆಕ್ಷನ್ಸ್ಗಳನ್ನು ಫೇಸ್ ಮಾಡಿ ಬಹುಮತಗಳೊಂದಿಗೆ ತಮಿಳುನಾಡಿನ ಸರ್ಕಾರದ ಆಧಿಪತ್ಯವನ್ನು ನಿರ್ಮಿಸಿದಂತಹ ದಳಪತಿ ವಿಜಯ್ ಹಾದಿಯಲ್ಲಿ ಮತ್ತೊಬ್ಬ ತಮಿಳುನಾಡಿನ ನಟ ಈಗ ರಾಜಕೀಯಕ್ಕೆ ಧುಮುಕ್ತಾ ಇದ್ದಾರೆ. ದಟ್ ಈಸ್ ಒನ್ ಆ್ಯಂಡ್ ಓನ್ಲಿ ಸೂರ್ಯ. ದಕ್ಷಿಣ ಭಾರತೀಯ ಚಿತ್ರರಂಗದ ಪ್ರಮುಖ ನಟ ಸೂರ್ಯ. ಚಿತ್ರರಂಗ ಮೀರಿ ಶಿಕ್ಷಣಕ್ಕೆ ಸೂರ್ಯ ಅವರ ಕೊಡುಗೆ ಅಪಾರವಾಗಿದೆ. ಅಗರಂ ಫೌಂಡೇಶನ್ ಮೂಲಕ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಇತ್ತೀಚೆಗೆ ಅಗರಂ ಫೌಂಡೇಶನ್ 25ನೇ ವರ್ಷದ ವಾರ್ಷಿಕೋತ್ಸವ ಕೂಡ ನಡೆದಿದೆ. ಅಭಿಮಾನಿಗಳಿಂದ ಸೂರ್ಯ ರಾಜಕಾರಣಕ್ಕೆ ಬರುವಂತೆ ಈಗ ಕೂಗು ಕೇಳಿ ಬರ್ತಾ ಇದೆ. ಕಾಲ್ ಕೂಡ ಬಂದಿದೆ. ದೇವರು ನಿರ್ಧಾರ ಮಾಡಿದರೆ ಚಾರಿಟೇಬಲ್ ಟ್ರಸ್ಟನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಅನ್ನುವಂತಹ ಮಾತನ್ನು ಹೇಳಿ ಸೂರ್ಯ ಚಾರಿಟೇಬಲ್ ಟ್ರಸ್ಟ್ನ ಕಾರ್ಯಕಾರಿಣಿಯ ಮಾತು ಸೂರ್ಯ ರಾಜಕೀಯಕ್ಕೆ ಬರ್ತಾರೆ ಎನ್ನುವುದಕ್ಕೆ ಮತ್ತಷ್ಟು ಪುಷ್ಟಿ ಕೊಟ್ಟಂತಾಗಿದೆ ಈ ಹೇಳಿಕೆ. ತಮ್ಮದೇ ಆದಂತಹ ಫೌಂಡೇಶನನ್ನು ಸ್ಥಾಪನೆ ಮಾಡಿ ಅನೇಕ ಜನ ಬಡ ವಿದ್ಯಾರ್ಥಿಗಳಿಗೆ, ಅನೇಕ ಜನ ಅಂಗವಿಕಲರಿಗೆ ಬೇಕಾಗಿರುವಂತಹ ವಸ್ತುಗಳನ್ನು, ಅವರ ವಿದ್ಯಾಭ್ಯಾಸದ ಎಲ್ಲ ಖರ್ಚು ವೆಚ್ಚಗಳನ್ನು ಅಗರಂ ಫೌಂಡೇಶನ್ ಅನ್ನುವಂತಹ ಫೌಂಡೇಶನ್ ಮೂಲಕ ಮಾಡ್ತಾ ಇದ್ದಾರೆ ತಮಿಳು ನಟ ಸೂರ್ಯ. ಇತ್ತೀಚೆಗಷ್ಟೇ ಅಗರಂ ಫೌಂಡೇಶನ್ ಅಂದರೆ ಸೂರ್ಯ ಸ್ಥಾಪನೆ ಮಾಡಿರುವಂತಹ ಈ ಫೌಂಡೇಶನ್ನಿನ ಬೆಳ್ಳಿ ಮಹೋತ್ಸವ ಅನ್ನುವಂಥದ್ದು ನಡೀತು. 25ನೇ ವರ್ಷದ ವಾರ್ಷಿಕೋತ್ಸವ. ಕಾಲ್ ಕೂಡ ಬಂದಿದೆ. ದೇವರು ನಿರ್ಧಾರ ಮುಂದೆ ಆಗುವಂಥದ್ದೆಲ್ಲವೂ ಕೂಡ ದೇವರ ನಿರ್ಧಾರ ಅಂತ ಅವರ ಆತ್ಮೀಯರು, ಅವರ ಚಾರಿಟೇಬಲ್ ಟ್ರಸ್ಟ್ಗೆ ಸಂಬಂಧಪಟ್ಟಂತಹ ಒಬ್ಬ ಆತ್ಮೀಯರು ಹೇಳಿದರು. ಪ್ರಾಬಬ್ಲಿ ಸೂರ್ಯ ಪಾಲಿಟಿಕ್ಸ್ಗೆ ಬರುವಂತಹ ಚಾನ್ಸಸ್ಗಳಿದೆ ಅನ್ನುವಂಥದ್ದು ಅವರ ಹೇಳಿಕೆ ಆಗಿತ್ತು. ಆ ಹೇಳಿಕೆ ಮತ್ತಷ್ಟು ಈ ವಿಚಾರಕ್ಕೆ ಪುಷ್ಟಿಯನ್ನು ಕೊಟ್ಟಂತಾಗಿದೆ. ಒಂದು ವೇಳೆ ಸೂರ್ಯ ಬಂದರೆ ಪಾಲಿಟಿಕ್ಸ್ಗೆ ಯಾವ ಪಕ್ಷಕ್ಕೆ ಹೋಗ್ತಾರೆ? ತಮ್ಮದೇ ಆದಂತಹ ಹೊಸ ಸಿದ್ಧಾಂತ, ಫಿಲಾಸಫಿಗಳಿಂದ ಕೂಡಿರುವಂತಹ ಪಕ್ಷವನ್ನು ತೆರೀತಾರಾ, ಅಥವಾ ಗೆಳೆಯನ ಜೊತೆ ಕೈ ಜೋಡಿಸಿ ಟಿವಿಕೆ ಸೇರ್ತಾರಾ, ಅಥವಾ ನ್ಯಾಷನಲೈಸ್ ಪಾರ್ಟಿಗಳಿಗೆ ಶರಣಾಗ್ತಾರಾ, ಅಥವಾ ಅಲ್ಲೇ ಇರುವಂತಹ DMK AIDMK ಪಾರ್ಟಿಗಳಿಗೆ ಸೇರ್ತಾರಾ ಅನ್ನುವಂಥದ್ದು ಪ್ರಶ್ನೆ ಆಗಿದೆ. ಬಟ್ ಪಾಲಿಟಿಕ್ಸ್ಗೆ ಬರುವಂತಹ ಆಸಕ್ತಿ ಸೂರ್ಯರಲ್ಲಿ ಇದೆ ಅನ್ನುವಂತಹ ವಿಚಾರಗಳು ಈಗ ತಮಿಳುನಾಡಿನ ರಾಜಕೀಯ ವಲಯದಲ್ಲಿ ಮತ್ತು ತಮಿಳುನಾಡಿನ ಚಿತ್ರರಂಗದ ಅಂಗಳದಲ್ಲಿ ಬಹಳ ಜೋರಾಗಿ ಸದ್ದು ಮಾಡ್ತಾ ಇದೆ. ಹೊಸ ಚಿಂತನೆ, ಆಲೋಚನೆಗಳೊಂದಿಗೆ ಸೂರ್ಯ ಪಾಲಿಟಿಕ್ಸ್ಗೆ ಎಂಟ್ರಿ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ತಮಿಳು ರಾಜಕೀಯಕ್ಕೆ ದಳಪತಿ ವಿಜಯ್ ಗೆಳೆಯನ ಭರ್ಜರಿ ಎಂಟ್ರಿ.